ಫಸಲು ಬಾಳು ಹಸನು ನೀರಾವರಿ ಯೋಜನೆ ಬಂದೈತಿ, ಹನಿ ನೀರಾವರಿ ಯೋಜನೆ ಬಂದೈತಿ. ಈ ರೀತಿ ರೈತರನ್ನ ಭರವಸೆಗೆ ತೆಗೆದುಕೊಂಡು ಸುಮಾರು 780 ಕೋಟಿ ನೀರಾವರಿ ಯೋಜನೆಯ ಕೋಟಿ ಕೋಟಿ ಹಣವನ್ನ ಅಧಿಕಾರಿಗಳು, ಕಾಂಟ್ರಾಕ್ಟರ್ಗಳು ಮತ್ತು ರಾಜಕಾರಣಿಗಳು ಎಲ್ಲರೂ ಸೇರಿ ಹುನಗುಂದ ಮತಕ್ಷೇತ್ರದ ರೈತರಿಗೆ 3 ಪಂಗನಾಮ ಹಾಕಿ ಈ ಯೋಜನೆ ಪರಿಪೂರ್ಣವಾಗಿದೆ ಎಂದು ಹೇಳಿ ರೈತರಿಗೆ ಅಷ್ಟೇ ಅಲ್ಲದೆ ಇಡೀ ಸರ್ಕಾರಕ್ಕೆ ವಿಶ್ವಾಸ ದ್ರೋಹವನ್ನ ಮಾಡಿ ಹುನಗುಂದ ಮತಕ್ಷೇತ್ರದ ಮಾನವನ್ನ ಹರಾಜು ಮಾಡಿದ್ದಾರೆ. ಏನು ಚುನಾಯಿತನಾಗಿ ವಿಧಾನಸಭೆಯ ಸದಸ್ಯನಾದ ನಮ್ಮ ಕಾಂಗ್ರೆಸ್ ಪಕ್ಷದ ಸರ್ಕಾರ ಮತ್ತು ನಮ್ಮ ಮುಖ್ಯಮಂತ್ರಿಗಳಂಥ ಸನ್ಮಾನ್ಯ ಸಿದ್ದರಾಮಯ್ಯನವರು ನೇತೃತ್ವದಲ್ಲಿ ಸರ್ಕಾರದಲ್ಲಿ ತೆಗೆದುಕೊಂಡಂಥ ಮಹತ್ವಪೂರ್ಣವಾದ ಯೋಜನೆ, ಇಡೀ ಏಷ್ಯಾ ಖಂಡಕ್ಕೆ ಪ್ರಥಮವಾದ ಯೋಜನೆ ಹುನಗುಂದ ತಾಲೂಕಕ್ಕೆ ಬಂದಿರುವಂಥದ್ದು ರಾಮ್ತಾಳ್ ಮರೋಳ್ ಏತ್ ನೀರಾವರಿ ಯೋಜನೆ. ಇದು ನಮ್ಮ ತಂದೆಯವರಿದ್ದಾಗ ಮಂಜೂರಾತಿಯನ್ನು ಪಡೆಯಿತು. ನನ್ನ ಅವಧಿಯಲ್ಲಿ ಈ ಯೋಜನೆಗೆ ಹನಿ ನೀರಾವರಿ ಯೋಜನೆಯಾಗಿ ಪರಿವರ್ತನೆಯನ್ನು ಮಾಡಿ ಈ ಯೋಜನೆಯನ್ನು ಸಂಪೂರ್ಣವಾಗಿ ಮುಗಿಸಿ ರೈತರಿಗೆ ಸುಮಾರು 60,000 ಎಕರೆ ಭೂಮಿಗೆ ಇವತ್ತು ಹನಿ ನೀರಾವರಿ ಯೋಜನೆಯನ್ನು ನಾವು ನೀಡಿದ್ದೇವೆ. ಇದು ಸಂಪೂರ್ಣವಾಗಿ ಯಶಸ್ವಿಯಾಗಿದೆ. 60,000 ಎಕರೆ ಹೊಲಗಳಿಗೆ ನೀರಾವರಿ ಯೋಜನೆಯನ್ನ ತಂದು 60 ಹೊಲಗಳಿಗೂ ನೀರನ್ನ ಪೂರೈಸಲು ಆಗಲಿಲ್ಲ. ತಾವ ಸಗಣಿ ತಾವ ಅಲ್ಲೇ ಹೋಗಿ ರತ್ತಾಗ ಒಂದು ತಿಂಗಳು ಬಂದಿಲ್ಲ ನಮ್ಮ ಭೂಮಿಗೆ. ತಾವ ಸಗಣಿ ತಾವ ಅಲ್ಲೇ ಹೋಗಿ ರತ್ತಾಗ ಒಂದು ತಿಂಗಳು ಬಂದಿಲ್ಲ. ಇದರಲ್ಲಿ ಯಾರ ತಪ್ಪು? ಅಧಿಕಾರಿಗಳ ತಪ್ಪ ಅಥವಾ ಕಾಂಟ್ರಾಕ್ಟರ್ಗಳ ತಪ್ಪ ಅಥವಾ ಈ ನೀರಾವರಿ ಯೋಜನೆಯನ್ನ ತಂದ ಶಾಸಕ ವೈಜನಂದ ಅವರ ತಪ್ಪ? ಒಬ್ಬ ಜವಾಬ್ದಾರಿಯುತ ಶಾಸಕನಾಗಿ ನೀರಾವರಿ ಯೋಜನೆಯನ್ನ ತಂದ ಶಾಸಕ ವೈಜನಂದ ಕಾಶ್ಯಪ್ಪನವರು ಇಲ್ಲಿ ತಮ್ಮ ಪರಿಪೂರ್ಣ ಬೇಜವಾಬ್ದಾರಿತನ ಕಂಡು ಬರ್ತಾ ಇದೆ. ಅಧಿಕಾರಿಗಳು ಸರಿಯಾಗಿ ಕೆಲಸ ಮಾಡದಿದ್ದಲ್ಲಿ ತಾವು ಕ್ಷೇತ್ರದ ಶಾಸಕರಾಗಿ ಅವರ ಮೇಲೆ ಕ್ರಮ ತೆಗೆದುಕೊಳ್ಬೇಕಾಗಿತ್ತು. ನೀರಾವರಿ ಯೋಜನೆ ಪರಿಪೂರ್ಣವಾಗಿದೆ ಎಂದು ತಾವು ಯಾವ ಆಧಾರದ ಮೇಲೆ ಹೇಳ್ತಾ ಇದ್ದೀರಿ ನಮಗೆ ತಿಳಿತಾ ಇಲ್ಲ. ಇಲ್ಲಿರುವ ರೈತರಿಗೆ ಅನ್ಯಾಯ ಮಾಡಬೇಡಿ. ಈಗ ತಾವು ಪುನಃ ಹುನಗುಂದ ಮತಕ್ಷೇತ್ರದ ಶಾಸಕರಾಗಿದ್ದೀರಿ. ಈಗಲಾದ್ರೂ ರೈತರಿಗೆ ನೀರಾವರಿ ಯೋಜನೆಯಲ್ಲಿ ಆದಂತಹ ಅನ್ಯಾಯವನ್ನ ಸರಿಪಡಿಸಿ. ನಮಗೆ ಪಕ್ಷಗಳು ಸಂಬಂಧವಿಲ್ಲ. ಯಾರೇ ಆಗಿರ್ಲಿ, ಯಾವ ಪಕ್ಷದವರೇ ಆಗಿರ್ಲಿ, ಅನ್ಯಾಯ ಅಕ್ರಮ ಕಂಡ್ರೆ ಅಲ್ಲಿ ನಮ್ಮ ಧ್ವನಿ ಇರುತ್ತೆ. ಅದು ಯಾರೇ ಆಗಿರ್ಲಿ, ಮುಲಾಜಿ ಇಲ್ಲ.